ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಸಾಹಿತ್ಯ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಏನಪ್ಪ ಅನ್ನೋದಾದರೆ, ಶಿವರಾತ್ರಿ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೇನೆ. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಶಿವರಾತ್ರಿ ಅದರದೇ ಆದ ಒಂದು ಮಹತ್ವವನ್ನು ಹೊಂದಿದೆ. ಸೊ ನಾವು ಶಿವರಾತ್ರಿ ಬಗ್ಗೆ ನಾವು ಶಿವನ ಪೂಜೆ ಕೂಡ ನಾವು ತಿಳ್ಕೋಬೇಕು. ಹಾಗೆ ಯಾಮ ಪೂಜೆ, ಜಾವ ಪೂಜೆ ಅಂತ ಕರಿತೀವಿ. ಪ್ರಹರಗಳ ಪೂಜೆ, ಉಪವಾಸ, ಅಭಿಷೇಕ, ಅರ್ಚನೆ, ನೈವೇದ್ಯ, ಜಾಗರಣೆ, ಇದು ಶಿವರಾತ್ರಿಯ ಒಂದು ವಿಶೇಷವಾದ ಆಚರಣೆ ಆಗಿರುವಂಥದ್ದು. ಶಿವರಾತ್ರಿಯಲ್ಲಿ ಪೂಜೆ, ಅಭಿಷೇಕ ಮತ್ತು ಜಾಗರಣೆ ಇದು ಶಿವರಾತ್ರಿಯ 3 ಅಂಗಗಳಾಗಿರುತ್ತದೆ. ಆದ್ದರಿಂದ ನಾವು ಶಿವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಶಿವರಾತ್ರಿ ಹಬ್ಬದಲ್ಲಿ ನಾವು ಶಿವನ ಪೂಜೆ ಮಾಡಿಕೊಂಡು ದಿವಸ ಹಬ್ಬವನ್ನು ಆಚರಣೆ ಮಾಡಿ, ನಂತರ ಅದರೇ ಆದ ಮಾರನೇ ದಿವಸ ನಾವು ಈ ಅಮಾವಾಸ್ಯೆಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇರ್ತೇವೆ ಪ್ರತಿ ವರ್ಷ ಕೂಡ. ಹಾಗೆ ಈ ವರ್ಷ ಸಹ ಅದೇ ರೀತಿಯೇ ಆಚರಣೆ ಮಾಡುವಂಥದ್ದು. ಶಿವರಾತ್ರಿಯು ನಮಗೆ ತುಂಬ ವಿಶೇಷವಾದ ಒಂದು ಆಚರಣೆ, ಹಾಗೆಯೇ ಹಬ್ಬ ಕೂಡ ಆಗಿರುವಂಥದ್ದು. ಶಿವನ ಪೂಜೆಯನ್ನು ಮಾಡ್ತೇವೆ, ಹಾಗೆ ಉಪವಾಸವನ್ನು ಕೂಡ ಇದ್ದು ನಾವು ಆಚರಣೆ ಮಾಡ್ತೇವೆ. ಶಿವರಾತ್ರಿ ಹಬ್ಬದಲ್ಲಿ ನಾವು ಜಾಗರಣೆ, ಉಪವಾಸಕ್ಕೆ ತುಂಬ ರೀತಿಯ ಒಂದು ಆಚರಣೆ, ದೊಡ್ಡದಾದ ಒಂದು ಮಹತ್ವ ಕೂಡ ಇರುವಂಥದ್ದು. ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕಂತ ಕೂಡ ಏನು ಇರುವುದಿಲ್ಲ, ಎಲ್ಲರಿಗೂ ಸಹ ಗೊತ್ತೇನೆ ಇರುವಂಥದ್ದು. ಈ ಶಿವರಾತ್ರಿ ಹಬ್ಬ ನಮಗೆ ಈ ಸಹ ಯಾವಾಗಪ್ಪ ಅನ್ನೋದಾದರೆ, ಈ ಸಹ ನಮಗೆ ಶಿವರಾತ್ರಿ ಹಬ್ಬವು ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯು ನಮಗೆ 14ನೇ ತಾರೀಕು ಶನಿವಾರ ಸಂಜೆ 4:02 ಪ್ರಾರಂಭವಾದರೆ 15ನೇ ತಾರೀಕು ಭಾನುವಾರ ಸಂಜೆ 5:05 ಮುಕ್ತಾಯಗೊಳ್ಳುವಂಥದ್ದು. ಇದು ನಾವು ಒಂದು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು ಭಾನುವಾರ ಆಚರಣೆ ಮಾಡಬೇಕಾಗಿರುವಂಥದ್ದು. ಭಾನುವಾರ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಸೋಮವಾರ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ, ಮತ್ತು ಮಂಗಳವಾರ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ. ಈ ಸಲ ನಾವು ಶಿವರಾತ್ರಿ 3 ದಿವಸ ಕೂಡ ಆಚರಣೆ ಮಾಡ್ತೇವೆ. ತುಂಬಾ ಒಂದು ವಿಶೇಷವಾಗಿಯೇ ಆಗಿರುವಂಥದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ. ಮುಂದೆ ಒಂದು ಹಂತವಾಗಿ ನಾನು ನಿಮಗೆ ಒಂದು ವಿಡಿಯೋಗಳ ಮೂಲಕ ಪೂಜಾ ವಿಧಾನ, ದೀಪಾರಾಧನೆ, ನೈವೇದ್ಯ, ಅರ್ಚನೆ ಎಲ್ಲದರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಶಿವನ ಫೋಟೋ ಹಾಗೆ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ನಿಮ್ಮಲ್ಲಿ ವಿಗ್ರಹ ಇಲ್ಲ ಅಂದರೆ ಶಿವನ ಫೋಟೋ ಅಷ್ಟನ್ನೇ ಇಟ್ಟು ನೀವು ಪೂಜೆನ ಕೂಡ ಮಾಡ್ಬೋದು. ಫೋಟೋ ಕೂಡ ಇಲ್ಲ, ವಿಗ್ರಹ ಕೂಡ ಇಲ್ಲ ಅನ್ನೋದಾದರೆ ಉತ್ತರದ ಮನೆಯನ್ನು ನೀವು ತೆಗೆದುಕೊಂಡು ಬಂದು ಆ ಮನೆಯಿಂದ ನೀವು ಶಿವಲಿಂಗವನ್ನು ನೀವು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಂತರದ ದಿವಸದಲ್ಲಿ ನೀವು ನದಿಗೆ ವಿಸರ್ಜನೆ ಮಾಡಬಹುದು. ಹಿತ್ತಾಳೆ, ಬೆಳ್ಳಿ, ಸ್ಫಟಿಕ ಈ ಥರ ನೀವು ರೀತಿಯೊಂದು ಶಿವಲಿಂಗವನ್ನು ನೀವು ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಮುಷ್ಟಿ ಒಳಗೆ ಇದ್ದರೆ ತುಂಬಾ ಒಳ್ಳೆಯದಾಗಿರುವಂಥದ್ದು. ಎಲ್ಲರೂ ಕೂಡ ಶಿವಲಿಂಗವನ್ನು ನಿಮ್ಮ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡ್ಬೋದು. ದೇವರ ಮನೆಯಲ್ಲಿ ಇರಬೇಕಾಗಿರುವಂಥದ್ದು. ನೋಡಿಲ್ಲ ಫ್ರೆಂಡ್ಸ್, ಇವತ್ತು ನೀವು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿವರಾತ್ರಿ ಹಬ್ಬ ಯಾವಾಗ ಹಾಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.